ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ASVK ವ್ಲಾಗ್ಸ್. ನನ್ನ ಹೆಸರು ಅಭಿಷೇಕ್ SV ಕಶ್ಯಪ್. ಸೊ ಇವತ್ತಿನ ಹೊಸ ವೀಡಿಯೋ ಬಂದು ಎಕ್ಸ್ಪಲ್ಸ್ 210, ಹೀರೋ ಎಕ್ಸ್ಪಲ್ಸ್ 210. ಸೊ ಈ ಸತಿ ಯಾರ್ದು ಗಾಡಿ ಎತ್ಕೊಂಡ್ಬಂದು ರಿವ್ಯೂ ಮಾಡ್ತಿಲ್ಲ. ಈ ಸತಿ ನಾನೇ ತೊಗೊಂಡಿರೋದು. ಜಸ್ಟ್ ಲಾಸ್ಟ್ ವೀಕ್ August 15th ಇಂಡಿಪೆಂಡೆನ್ಸ್ 79th ಇಂಡಿಪೆಂಡೆನ್ಸ್ ಡೇಗೆ ಡೆಲಿವರಿ ಆಗಿದೆ ಈ ಗಾಡಿ. ಸೊ ಇವತ್ತಿಗೆ ಒಂದು ವಾರ ಆಯಿತು. 131 ಕಿಲೋಮೀಟರ್ಸ್ ರೈಡ್ ಮಾಡಿದ್ನಿ. ಹಾಗಂತ ರೈಡ್ ರಿವ್ಯೂ ಅಂತ ನಾನು ಏನು ಮಾಡ್ತಿಲ್ಲ, ಅಷ್ಟಕ್ಕೇನೆ ಜಸ್ಟ್ ಸ್ಪೆಸಿಫಿಕೇಷನ್ ರಿವ್ಯೂ, ನನಗೇನು ಕಾಸ್ಟ್ ಆಯಿತು ಮತ್ತು ಏನೇನೆಲ್ಲ ಗಾಡಿನಲ್ಲಿ ಕೊಟ್ಟರು ಅವರು ಡೆಲಿವರಿ ಟೈಮ್ಗೆ, ಮತ್ತು ಎಕ್ಸ್ಟ್ರಾ ನಾನೇನು ಹಾಕಿಸ್ದೆ ಅನ್ನೋದು ಈ ವಿಡಿಯೋದಲ್ಲಿ ಮಾತ್ರ ತಿಳಿಸ್ಕೊಡ್ತೀನಿ. ಮುಂದೆ ಈ ಬೈಕ್ ನಂದೇ ಆಗಿರೋದ್ರಿಂದ ಇನ್ನು ಸಾಕಷ್ಟು ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈ ಬೈಕಲ್ಲಿ ಏನೇನಿದೆ ಅನ್ನೋದು ಈಗ ನೋಡ್ತಾ ಹೋಗೋಣ. ಈ ಗಾಡಿದು ಒಂದು 360 ಡಿಗ್ರಿ ವೀಡಿಯೋ ನೋಡ್ಬೋಣ ಯಾವ ಥರ ಇದೆ ಅನ್ನೋದು. ಇದು ರೀಸೆಂಟಾಗಿ ನಾನು ಸ್ಟಿಕ್ಕರಿಂಗ್ ಮಾಡಿಸಿದ್ದು RCVದೊಂದು, ಮತ್ತು ಇದೆಲ್ಲ ಮ್ಯಾಂಡೇಟ್ರಿ ಸ್ಟಿಕ್ಕರಿಂಗು. ಇದೆಲ್ಲ ನಾನು ಯಾವುದೇ ಗಾಡಿ ತೊಗೊಂಡ್ರೂ ಮಾಡಿಸ್ತೀನಿ. ಈಗ ನಾವು ಫಸ್ಟು ಫ್ರಂಟ್ ಪೋರ್ಷನಿಂದ ನೋಡೋದಾದರೆ ನಮಗೆ ಇಲ್ಲಿ ಫ್ರಂಟಲ್ಲಿ ನಿಮಗೆ ವೈಸರ್ ಕೊಟ್ಟಿದ್ದಾರೆ. ಒಳ್ಳೆ ಹೈಟ್ಗೆ ಇದೆ, ಆಲ್ಮೋಸ್ಟ್ ಚೆಸ್ಟ್ ಲೆವೆಲ್ ತನಕ ಬರುತ್ತೆ ಕೂತ್ಕೊಂಡಿದ್ದಾಗ. ಸೊ ನಿಮಗೆ ಗಾಳಿ ಏನು ಎದೆ ಕೊಡೋದಿಲ್ಲ, ಸೀದಾ ಮೇಲ್ಗಡೆಗೆ ಹೋಗುತ್ತೆ. ಮತ್ತು ಇನ್ನು ಈ ಕಡೆ ನೋಡೋದಾದರೆ ಪೋರ್ಷನಲ್ಲಿ ಇಲ್ಲಿ LED ಲೈಟ್ ಕೊಟ್ಟಿದ್ದಾರೆ ನಿಮಗೆ. ಎಲ್ಲೂ ಕೂಡ ಹಾಲುಜೆನು ಅಲ್ಲ, ಹ್ಯಾಲೋಜನ್ ಲೈಟ್ ಯಾವುದ್ರಲ್ಲೂ ಇಲ್ಲ ಇಲ್ಲಿ. ಇಂಡಿಕೇಟರ್ಸ್ ಕೂಡ ನಿಮಗೆ LED ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ ಆಫ್ ರೋಡಿಂಗಿಗೆ ಹೋದಾಗ ಏನಾದರೂ ಬೈಕ್ ಎಲ್ಲಾದರೂ ಸ್ಟಕ್ ಆಗಿತ್ತು ಅಂತಂದರೆ, ಮಡ್ಡಲ್ಲೆಲ್ಲ ಸಿಕ್ಕಾಕೊಂಡಿತ್ತು ಅಂದಾಗ ಹಿಡ್ಕೊಂಡು ಯಾರು ನಿಮಗೆ ಹೇಳೋದು ಹೆಲ್ಪ್ ಮಾಡೋದಕ್ಕೆ ಇಲ್ಲಿ ನಿಮಗೆ ಇದೊಂದು ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಈ ಕಬ್ಬಿಣದ್ದು ಇದಕ್ಕೇನಂತಾರೆ ನಂಗೆ ಗೊತ್ತಿಲ್ಲ, ಸಪೋರ್ಟಿಂಗ್ ಅಥವಾ ಪುಲ್ಲಿಂಗ್ ಗಾರ್ಡ್ ಅಂತ ಹೇಳ್ಬೋದು. ಇದೊಂದು ಚೆನ್ನಾಗಿದೆ ಇದರಲ್ಲಿ. ಮತ್ತು ಹೈರೈಸ್, ಇದು ಜಸ್ಟ್ ಹೈರೈಸ್ ಮಡ್ ಗಾರ್ಡ್ ಲುಕ್ಗೋಸ್ಕರ ಅಷ್ಟೇ, ಒಂದು ಡರ್ಟ್ ರೇಸ್ ರ್ಯಾಲಿ ಬೈಕ್ ಅನ್ನೋ ಲುಕ್ಕಿಗೆ ಅಂತ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಮತ್ತು ಸಾಕಷ್ಟು ಜನ ಹೇಳ್ತಿದ್ದು LED ಇಂಡಿಕೇಟರ್ನಲ್ಲಿ ನೀರು ಹೋಗುತ್ತೆ ಮಳೆ ಬಂದಿದ್ರೆ ಅಂತ ಅಂತಿದ್ದಾರೆ. ಸದ್ಯಕ್ಕೆ ಇಲ್ಲಿ ತನಕ ಅಂತೂ ತುಂಬ ಮಳೆ, ನಾನು ಓಡಿಸಿದೆ, ಬಟ್ ಏನು ನೀರು ಹೋಗಿಲ್ಲ. ಇಲ್ಲಿ ಲೈಟ್ ನೋಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಪವರ್ಫುಲ್ಲಾಗೇ ಇದೆ. DRLs ಕೂಡ ಈ ಥರ ಇದೆ. ಇನ್ನು ನೈಟ್ ಮೋಡ್ ಲೈಟು ನಿಮಗೆ ನೈಟ್ ವ್ಯೂನಲ್ಲಿ ಯಾವ ಥರ ಇದೆ ಅನ್ನೋದು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಬರುತ್ತೆ. ಸೊ ಇವಾಗ ಲೈಟ್ ಪವರ್ಫುಲ್ ಎಷ್ಟಿದೆ ಅನ್ನೋದು ನೋಡೋದಾದರೆ, ಈಗ ನಾನು ಹಾಕಿರೋ ಜಸ್ಟ್ DRL ಮುಂದೆ ನೋಡ್ಬೋದು. ಇದಿಷ್ಟು ನಿಮ್ಗೆ ಏನು ಕಾಣಿಸ್ತಿದೆ ಮುಂದೆ ಜಸ್ಟ್ DRL ಲೈಟು. ಇದು ನಾರ್ಮಲ್ ಲೋ ಬೀಮ್ ಲೈಟ್ ಆಯಿತಾ. ಸೊ ಇದು ಎಷ್ಟು ಏನು ಕಾಣಿಸ್ತಿದೆ ಅದು. ಈಗ ಹೈ ಬೀಮ್ ಹಾಕಿದ್ರೆ ಇಷ್ಟು ಬರುತ್ತೆ. ಓಕೆ, ನಾಟ್ ಬ್ಯಾಡ್. ತುಂಬ ಜನ ಏನೋ ಲೈಟೆಲ್ಲ ಮೇಲ್ಗಡೆ ತೋರಿಸುತ್ತೆ, ಫೋಕಸ್ ಆ ಥರ ಇದೆ ಅಂತಾರೆ, ಬಟ್ ನನಗೇನು ಹಾಗೆ ಅನ್ನಿಸ್ತಿಲ್ಲ. ಕರೆಕ್ಟಾಗಿ ಕೆಳಗಡೆಗೆ ಇದೆ, ಸಾಕಷ್ಟು ಡಿಸ್ಟೆನ್ಸು ಕೂಡ ಕವರ್ ಮಾಡ್ತಿದೆ, ಪವರ್ಫುಲ್ಲಾಗೂ ಇದೆ, ವಿಚ್ ಇಸ್ ಓಕೆ. ಬೇಕು ಅಂದರೆ ಮುಂದೆ ಎಕ್ಸ್ಟ್ರಾ ಆಕ್ಸ್ ಲೈಟ್ ಆಮೇಲೆ ಹಾಕ್ಸಿದ್ರೆ ಆಗುತ್ತೆ. ಸೊ ನೆಕ್ಸ್ಟ್ ನಾವಿನ್ನು ಲೈಟದ್ದು ಮತ್ತು ಮಡ್ಗಾಡೆಲ್ಲ ನೋಡಾದ್ಮೇಲೆ ನಿಮ್ಗೆ ಇಲ್ಲಿ ಬರೋದು ಟೆಲೆಸ್ಕೋಪಿಕ್ ಶಾಕ್ ಅಬ್ಸರ್ವ್ ಫ್ರಂಟ್ದು. ಸೊ ಅದಾದಮೇಲೆ ಇಲ್ಲಿ ರಿಫ್ಲೆಕ್ಟ್ರ್ ನೀವು ಇಲ್ಲಿ ನೋಡ್ಬೋದು. ಅದಾದಮೇಲೆ ಡ್ಯುಯಲ್ ಚಾನಲ್ ABS ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆಮೇಲೆ ಫಸ್ಟ್ ಇಂಡಿಯನ್ ಮೋಟರ್ ಸೈಕಲ್ಲು ನಿಮಗೆ ಡ್ಯುಯಲ್ ಚಾನಲ್ ABSನ ಎರಡೂ ಕಡೆ, ಫ್ರಂಟ್ ಆ್ಯಂಡ್ ರೇರ್ ವೇರ್ ಎರಡೂ ಕಡೆ ಆಫ್ ಮಾಡ್ಕೋಬೋದು ನೀವು ಆಫ್ ರೋಡಿಂಗಿಗೆ ಹೋದಾಗ. ಸೊ ಅದೆಲ್ಲ ಸೆಟ್ಟಿಂಗ್ಸಲ್ಲಿ ಅಲ್ಲಿ ಮಾಡ್ಬೋದು. ಅದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಸೊ ಇಲ್ಲಿ ಡಿಸ್ಕು ಕೂಡ ನೀವು ನೋಡ್ಬೋದು ಇಲ್ಲಿ. ಸೊ ಇದಿದೆ. ಮತ್ತು ಟೈರ್ ಬಂದು ಫ್ರಂಟದು ನಿಮಗೆ 21 ಇಂಚ್ 90/90 ಆಫ್ ರೋಡಿಂಗ್ ಟೈರ್ಸ್ ಇರೋದು. ಸೊ ಇದು ಕೂಡ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಮತ್ತು ಇಲ್ಲಿ ಮಡ್ಗಾರ್ಡ್ ಕೊಟ್ಟಿದ್ದಾರೆ. ಈ ಮಡ್ಗಾರ್ಡದ್ದು ಒಂದು ಇಶ್ಯೂ ಏನು ಅಂತಂದರೆ, ಮಳೆಗಾಲದಲ್ಲಿ ನೀವು ಮಳೆ ತುಂಬ ನೀರಿದ್ದಾಗ ಇಲ್ಲ ಹೋದರೆ ಎಲ್ಲ ಹಾರಿಕೊಂಡು ನಿಮ್ಗೆ ಇಲ್ಲಿ ತನಕನೂ ಬರುತ್ತೆ. ಅದೊಂದು ಪ್ರಾಬ್ಲಮ್ಮು ನಾನು ನೋಡ್ತಿದ್ದೆ. ಸೊ ಅದಕ್ಕೇನು ಅಂತಂದರೆ, ಎಕ್ಸ್ಟ್ರಾ ಇನ್ನೊಂದು ಪೀಸ್ ಬರುತ್ತೆ ನಿಮಗೆ ಮಡ್ಗಾರ್ಡು. ಅದು ನೀವು ಅಮೆಝಾನಲ್ಲಿ ಕೂಡ ಆರ್ಡ್ರ್ ಮಾಡ್ಕೋಬೋದು. ಇಲ್ಲಿ 2 ಹೋಲ್ ಮಾಡಿ ಅದನ್ನ ಫಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಸದ್ಯಕ್ಕೆ ಈಗ ಹೊಸ ಗಾಡಿ ಆಗಿರೋದ್ರಿಂದ ಇನ್ನೂ ಇದೆಲ್ಲ ಹೋಲ್ ಮಾಡಿಸೋದು ಬೇಡ, ವಾರಂಟಿ ವಾಯ್ಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಏನು ತೊಗೊಂಡಿಲ್ಲ. ಜಸ್ಟ್ ಕೊಚ್ಚೆ ಬಂತು ಅಂದರೆ ಒರೆಸ್ಕೊಂಡ್ರೆ ಸಾಕು ಅಂದ್ಬಿಟ್ಟು ನಾನು ಬಿಟ್ಟಿದ್ದೀನಿ. ನಿಮ್ಗೆ ಇನ್ ಕೇಸ್ ಏನಾದರೂ ಆ ಥರ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಕೊಚ್ಚೋದು ಅಂತಂದರೆ ಅದೊಂದು ಸೊಲ್ಯೂಷನ್ ಇದೆ, ಅದನ್ನು ನೀವು ಮಾಡ್ಕೋಬೋದು. ಸೊ ಇನ್ನೊಂದೇನು ಅಂತಂದರೆ, ನಿಮಗೆ ಇದ್ರದ್ದು ಆಫ್ ರೋಡಿಂಗ್ ಆಗಿರೋದ್ರಿಂದ ಸ್ಪೋಕ್ಸ್ ವೀಲ್ ಭಾಳ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಇದರಲ್ಲಿ ಎಲ್ಲ ಸ್ಪೋಕ್ಸ್ ವೀಲ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಎಲ್ಲ ಸ್ಪೋಕ್ಸ್ ಕಡ್ಡಿಗಳದಿರೋ ವೀಲ್ ಇದು. ಮತ್ತು ಇನ್ನೊಂದು ಡ್ರಾಬ್ಯಾಕ್ ಏನು ಅಂತ ಸಾಕಷ್ಟು ಜನಕ್ಕೆ ಅನಿಸುತ್ತೆ, ಇದು ಟ್ಯೂಬ್ಲೆಸ್ ಟೈರ್ ಅಲ್ಲ, ಟ್ಯೂಬ್ ಟೈರು.
ಸೊ ಎಲ್ಲರೂ ಪಂಚರ್ ಆದರೆ ಮಾಮೂಲಿದಾದ್ರೆ ಜಸ್ಟ್ ಒಂದು ಪಂಚರ್ ಟ್ಯೂಬ್ದು ಅದು ಹಾಕ್ಬಿಟ್ಟು ಒಂದು ರಬ್ಬರ್ ಗಮ್ ಥರ ಬರುತ್ತಲ್ಲ ಅದನ್ನು ಮಾಡಿಕೊಂಡು ಮುಂದೆ ಹೋಗ್ಬೋದು ಅನ್ನೋದು ಅದರಲ್ಲಿ ಈ ಗಾಡಿನಲ್ಲಿ ಆಗೋದಿಲ್ಲ. ಸೊ ಸೊಲ್ಯೂಷನ್ ಏನು ಅಂತಂದರೆ ಒಂದು ಟೈರ್ ಇನ್ಫ್ಲೇಟರ್ ಇಟ್ಕೊಂಡಿರಿ, ಎಲ್ಲರೂ ಪಂಚರ್ ಆಯಿತು ಅಂದರೆ ಏರ್ ಫಿಲ್ ಮಾಡ್ತೀರಿ ಮತ್ತು ಮುಂದೆ ಹೋಗಿ ಅದಾದಮೇಲೆ ನೀವು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ಳಿ, ಮತ್ತೆ ಪಂಚರ್ ಅಂಗಡಿ ಎಲ್ಲಿ ಸಿಗುತ್ತೋ ಅಲ್ಲಿ ತನಕ. ಇನ್ನೊಂದು ರೀಸನ್ ಏನಕ್ಕೆ ನಿಮಗೆ ಸ್ಪೋಕ್ಸ್ ಕೊಟ್ಟಿರೋದು ಅಂತಂದರೆ ನಿಮಗೆ ನಾರ್ಮಲ್ ಅಲಾಯ್ ವೀಲಲ್ಲೇ ನಿಮಗೆ ಆಫ್ ರೋಡಿಂಗ್ ಟೈರ್ಸ್ದು ಆಫ್ ರೋಡಿಂಗ್ ಕೇಪಬಿಲಿಟಿಗೂ ಕೊಟ್ಟರೆ ನಿಮಗೆ ಈ ಗಾಡಿದು ರೇಟು ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಸೊ ಆವಾಗ ನಿಮಗೆ ಆ ಸೆಗ್ಮೆಂಟಲ್ಲಿ ನಿಮಗೆ ಆಲ್ಮೋಸ್ಟ್ ಹಿಮಾಲಯನ್ ಮತ್ತು KTM ಅದೆಲ್ಲ ಬರುತ್ತೆ. ಸೊ ಆವಾಗ ಇದ್ರದ್ದು ಸೇಲ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಅವ್ರು ಅದನ್ನ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಕಾಸ್ಟ್ ಕಟಿಂಗ್ ಮಾಡಿ ಸ್ಪೋಕ್ಸ್ ವೀಲ್ ಕೊಟ್ಟಿದ್ದಾರೆ, ಅಲಾಯ್ ವೀಲ್ ಕೊಟ್ಟಿದ್ದಿಲ್ಲ ಇದಕ್ಕೆ. ಸೊ ನಿಮಗೆ ಟಾಪ್ ಎಂಡ್ ಮಾಡಲ್ ಗಾಡಿ ಆಗಿರೋದ್ರಿಂದ 210 ನಿಮಗೆ ವೈಸರು ಮತ್ತು ನಕ್ಕಲ್ ಗಾರ್ಡ್ ಕೂಡ ಅವರೇ ಕೊಡ್ತಾರೆ ಶೋರೂಮಲ್ಲೇ. ನೀವು ಇನ್ ಕೇಸ್ ಬೇಸ್ ವೇರಿಯಂಟ್ಗೆ ಹೋದರೆ ಈ ನಕ್ಕಲ್ ಗಾರ್ಡು ಮತ್ತು ವೈಸರ್ ಬರೋದಿಲ್ಲ, ಅದು ಬೇರೆ ಥರ ಶೇಪ್ ಬರುತ್ತೆ ಚಿಕ್ಕದಾಗಿ, ಅದನ್ನು ಕೊಡ್ತಾರೆ. ಸೊ ಇದರಲ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ ಬೈ ಡಿಫಾಲ್ಟಾಗಿ ಅವರೇ ಈ ನಕ್ಕಲ್ ಗಾರ್ಡ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ನಾವೀಗ ಡಿಸ್ಪ್ಲೇ ನೋಡೋಣ, ಡಿಸ್ಪ್ಲೇನಲ್ಲಿ ಯಾವ ಥರ ಬರುತ್ತೆ ಅನ್ನೋದು ನೋಡಿ. ಈ ಥರ ಇದೆ ನಿಮಗೆ. ಅದಾದಮೇಲೆ ನಾನು ಆವಾಗಲೇ ಹೇಳಿದ್ನಲ್ಲ, ಅದು ಸೆಟ್ಟಿಂಗ್ಸ್ ಕಂಟ್ರೋಲ್ಸ್ ಬಟನ್ಸ್ಗೆಲ್ಲ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡಿ. ಟ್ರಿಪ್ ಡಿಸ್ಟೆನ್ಸ್ ಏನಿದೆ, ಆ್ಯಾವ್ರೇಜ್ ಫ್ಯೂಯಲ್ ಸದ್ಯಕ್ಕೆ 28 ಕಿಲೋಮೀಟರ್ಸ್ ಅಂತ ತೋರಿಸ್ತಿದೆ. ನಾನು ಬರೀ ಡ್ರೈವ್ ಮಾಡಿರೋದೇ ಸಿಟಿನಲ್ಲಿ, ಬೆಂಗಳೂರು ಬಿಟ್ಟು ಎಲ್ಲೂ ಇನ್ನೂ ದೂರ ಹೋಗಿಲ್ಲ. ಸೊ ಹಾಗಾಗಿ ಮೈಲೇಜ್ ಇನ್ನೂ ಕಮ್ಮಿನಲ್ಲೇ ಇದೆ. ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ಇದೆ ನಿಮಗೆ, ಅದು ಕೂಡ ನೋಡ್ಬೋದು. ಈ ಕಡೆ ಮೂವ್ ಆದರೆ ನಿಮಗೆ ಈ ಸೆಂಟರ್ ಬಟನ್ನ ನೀವು ಒಂದು 3 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಟ್ರಿಪ್ ಮೀಟರ್ಸ್ ಎಲ್ಲ ಇದೆ. ಟ್ರಿಪ್ 1, ಟ್ರಿಪ್ 2, ABS ಮೋಡ್ಗೆ ಹೋಗಿ ನಿಮಗೆ ಸದ್ಯಕ್ಕೆ ರೋಡ್ ಅಂತ ಇದೆ. ಸಿಟಿನಲ್ಲಾದ್ರೆ ನೀವು ರೋಡ್ ಅಂತ ಇಟ್ಕೊಳ್ಳಿ, ರ್ಯಾಲಿಗೆ ಹೋದರೆ ಆವಾಗ ಟ್ರಯಲ್ ಅಂತ ಹಾಕ್ಕೊಳ್ಳಿ, ಮತ್ತು ಆಫ್ ರೋಡಿಂಗಿಗೆ ಹೋದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ABS ಏನಿದೆ ಎರಡೂ ಕೂಡ ಆಫ್ ಆಗುತ್ತೆ. ಸೊ ಆಫ್ ರೋಡಿಂಗಿಗೆ ಯೂಸ್ ಮಾಡ್ಕೋಬೋದು. ಸೊ ಸದ್ಯಕ್ಕೆ ನಾನೀಗ ರೋಡ್ಗೆ ಇಟ್ಟಿದ್ದೀನಿ ಮತ್ತು ವಾಪಸ್ ಬ್ಯಾಕ್. ನೆಕ್ಸ್ಟ್ ಇನ್ನು ಡಿಸ್ಪ್ಲೇ ಬಂತು ಅಂದರೆ ಈ ಕಡೆ ಡಿಸ್ಪ್ಲೇ ಆಪ್ಷನ್ಸಲ್ಲಿ ಏನಿದೆ, ಅಪಿಯರೆನ್ಸ್, ಬ್ರೈಟ್ನೆಸ್ ಅದೆಲ್ಲ ಸೆಟ್ ಮಾಡ್ಕೋಬೋದು ನೀವು. ವಿಜೆಟ್ಸ್ ಅಂತಲೂ ಇದೆ ಇಲ್ಲಿ. ಮ್ಯೂಸಿಕ್ಕು, ಫ್ಯೂಯಲ್, ನ್ಯಾವಿಗೇಷನ್, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ ನಿಮಗೆ. ಹೀರೋದೇ ಒಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ನೀವು ಬ್ಲೂಟೂತಿಂದ ಕನೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಸ್ ಎಲ್ಲ ತೋರಿಸುತ್ತೆ. ಇದಿಷ್ಟು ಜಸ್ಟ್ ಸಮ್ ಫ್ಯಾನ್ಸಿ ಡಿಸೈನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ನೀವು ಇಲ್ಲಿ ಬಟನ್ಸ್ ಎಲ್ಲ ನೋಡೋದಾದರೆ ಇದರಲ್ಲಿ ಸ್ವಲ್ಪ ಈ ಗಾಡಿನಲ್ಲಿ ಫಿಟ್ ಆ್ಯಂಡ್ ಫಿನಿಶು ಮತ್ತು ಕ್ವಾಲಿಟಿ ಆಫ್ ಬಟನ್ಸು ಸ್ವಲ್ಪ ಲೋ ಕ್ವಾಲಿಟಿ ಅಂತ ಅನಿಸುತ್ತೆ. ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಅದು ಜಸ್ಟ್ ಸಾಫ್ಟ್ ಟಚ್ಗೆಲ್ಲ ಏನು ಒಂದೇ ಸತಿಗೆ ವರ್ಕ್ ಆಗಲ್ಲ. ಸ್ವಲ್ಪ ಜೋರಾಗಿ ನೋಡಿ ನಿಮ್ಗೆ ಗೊತ್ತಿದ್ರೆ ಆವಾಗ ಚೇಂಜ್ ಆಗುತ್ತೆ. ಈ ಥರದ್ದು ಇದೆ, ಅದೊಂದು ಸ್ವಲ್ಪ ಕ್ವಾಲಿಟಿ ಇಶ್ಯೂಸ್ ಬರುತ್ತೆ. ಬಟ್ ದಟ್ ಈಸ್ ಓಕೆ, ನಾವು ಕೊಡೋ ಬಜೆಟ್ಗೆ ಈ ಥರ ಗಾಡಿಗಳಲ್ಲಿ ಇಟ್ಸ್ ಓಕೆ. ಎಲ್ಲ ಗಾಡಿನಲ್ಲೂ ಒಂದಲ್ಲ ಒಂದು ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ. ಸೊ ದಟ್ ಈಸ್ ಓಕೆ. ನ್ಯೂಟ್ರಲ್ಗೆ ಹಾಕ್ಕೊಂಡಿದ್ನಿ. ಐಡ್ಲಿಂಗಲ್ಲಿ ಇದ್ದಾಗ ಈ ಥರ ಪವರ್ ಬರುತ್ತೆ. ನಾನು ಜಸ್ಟ್ ಟೋಟಲ್ ರೈಸ್ ಮಾಡ್ತೀನಿ. ಸೊ ಎಕ್ಸಾಸ್ಟ್ ಇಂಪ್ರೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೊಂದು ಎಕ್ಸಾಸ್ಟ್ ಸೌಂಡ್ ಚೆನ್ನಾಗಿದೆ, ನನಗಿಷ್ಟ ಆಯಿತು ಪರ್ಸ್ನಲಿ. ಸೊ ನೆಕ್ಸ್ಟ್ ಓಕೆ, ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ 13 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಇದರಲ್ಲಿ. ಮತ್ತು ರಿಸರ್ವ್ಗೆ ನಿಮಗೆ 2.6 ಲೀಟರ್ಸ್ ಬರುತ್ತೆ. ಇಂಜಿನ್ ನೋಡೋದಾದ್ರೆ ನೀವು ಇಲ್ಲಿ ಏನು ನೋಡ್ತಿದ್ರಲ್ಲ, ಇದು ಕರಿಜ್ಮಾ ಹೀರೋ ಕರಿಜ್ಮಾ ಗಾಡಿ ಏನಿತ್ತು ಅದೇ ಇಂಜಿನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಹಳೆ ಎಕ್ಸ್ಪಲ್ಸ್ದು ಏನಿತ್ತು 200 ಇತ್ತು, ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು 210 ಮತ್ತು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು. ಮತ್ತು ಇದರಲ್ಲಿ ನಿಮಗೆ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಕೂಡ ಇರುತ್ತೆ. ಅಂದರೆ ನೀವು ತುಂಬ ಟಾಪ್ ಗೇರಲ್ಲಿ ಇರ್ತೀರ, 5th 6th ಇರ್ತೀರ, ಸಡನ್ನಾಗಿ ಲೋವರ್ ಗೇರ್ಸಿಗೆ ಬರಬೇಕಾಗತ್ತೆ, ಸೆಕೆಂಡ್ ಅಥವಾ ತರ್ಡಿಗೆ ಬರಬೇಕಾಗತ್ತೆ. ಅಷ್ಟು ಬಂದರೂ ನಿಮಗೆ ಗಾಡಿ ಎಲ್ಲೂ ವೀಲ್ ಲಾಕ್ ಆಗೋದು ಆ ಥರದ್ದೆಲ್ಲ ಏನಿಲ್ಲ. ಸೊ ಈಸಿಯಾಗಿ ಸ್ಮೂತಾಗಿರುತ್ತೆ. ಸೊ ಹಾಗಾಗಿ ಅದು ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಅದೊಂದು ಕೂಡ ಫೀಚರ್ ನಿಮಗೆ ಈ ಗಾಡಿನಲ್ಲಿ ಸಿಗುತ್ತೆ. ಮತ್ತು ಪವರ್ ಬಂದಿದ್ರದ್ದು 24.2 bhp at 9250 RPM ಅಲ್ಲಿದೆ. ಮತ್ತು ನ್ಯೂಟನ್ ಮೀಟರ್ ಟಾರ್ಕ್ ಬಂದು 20.2 Nm ಟಾರ್ಕ್ ಬರುತ್ತೆ ಇದರಲ್ಲಿ. ಸೊ ನಿಮಗೆ ಹೇಳಬೇಕು, ಹಳೇದಕ್ಕಿಂತ ನಿಮಗೆ ಒಂದು 30% ಪವರ್ ಜಾಸ್ತಿ ಮಾಡಿದ್ದಾರೆ ಮತ್ತು 20% ಟಾರ್ಕ್ ಜಾಸ್ತಿ ಮಾಡಿದ್ದಾರೆ. ಮತ್ತು ಇಲ್ಲಿ 210cc ಇನ್ನೊಂದು 10cc ಜಾಸ್ತಿ ಮಾಡಿದ್ದಾರೆ. ಹಳೇದು 200 ಇತ್ತು, ಇದು 10cc ಜಾಸ್ತಿ ಮಾಡಿದ್ದಾರೆ. ಅದನ್ನು ಕೂಡ ಟ್ಯೂನಿಂಗ್ ಮಾಡಿದ್ದಾರೆ.
ಮತ್ತು ಹಳೆ ಗಾಡಿನಲ್ಲಿ ನಿಮಗೆ 5 ಗೇರ್ಸ್ ಬರ್ತಿತ್ತು, ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ಸ್ ಬರುತ್ತೆ. ಮತ್ತು ಕಂಪ್ನಿ ಕ್ಲೇಮ್ ಮಾಡೋ ಮೈಲೇಜ್ ಬಂದು 37 kmpl. ಬಟ್ 37 kmpl ಸಿಟಿಗೆ ಅಂತ ಅಥವಾ ಹೈವೇಗೆ ಅಂತ ಇದೆ. ಬಟ್ ಓನರ್ಸ್ ರಿವ್ಯೂ ನೋಡೋಕೆ ಹೋದರೆ ಸುಮಾರು ಜನಕ್ಕೆ ಹೈವೇನಲ್ಲಿ 50 kmpl ಕೂಡ ಬಂದಿದೆ. ಸಿಟಿನಲ್ಲಿ ಆನ್ ಆ್ಯಾವ್ರೇಜ್ 32-35 ಅಷ್ಟು ಕೊಡುತ್ತೆ ಅಂತ ಹೇಳ್ತಾರೆ. ಇದು ಇನ್ ಕೇಸ್ ನೀವೇನಾದರೂ ಆಫ್ ರೋಡಿಂಗಿಗೆ ಹೋದಾಗ ನಿಮಗೆ ಗ್ರಿಪ್ ಬೇಕು ಅಂತಂದರೆ ಈ ರಬ್ಬರ್ ಏನಿದೆ ಇದನ್ನು ಕೂಡ ನೀವು ತೆಕ್ಕೊಂಡು ನಿಮ್ಮ ಶೂಗೆ ಗ್ರಿಪ್ ಸಿಗುತ್ತೆ. ನಿಂತ್ಕೊಂಡು ಓಡಿಸ್ತೀವಿ ಅಂದಾಗ ಆಫ್ ರೋಡಿಂಗಿಗೆ, ಸೊ ಅದಕ್ಕೋಸ್ಕರ ಈ ಥರದ್ದು ಕೊಟ್ಟಿದ್ದಾರೆ. ಇದೊಂದು ರಬ್ಬರ್ದು. ಸೊ ಈಗ ಮೇಯ್ನಾಗಿ ಆಕ್ಸೆಸರೀಸ್ ನಾನು ಆವಾಗಲೇ ಹೇಳಿದಾಗೆ ಈ ಗಾಡಿ ತೊಗೊಂಡಾಗ ನಿಮಗೆ ಕ್ರ್ಯಾಶ್ ಗಾರ್ಡು ಆ ಥರದ್ದೆಲ್ಲ ಏನೂ ಕೊಡೋದಿಲ್ಲ. ಅವ್ರು ಕೊಡೋ ಕ್ರ್ಯಾಶ್ ಗಾರ್ಡ್ ನೋಡಿದ್ರೆ ನಮಗೆ ಈ ಗಾಡಿ ಮೇಲೆ ನಂಬಿಕೆನೇ ಬರೋದಿಲ್ಲ, ಆ ಥರದ್ದು ಕ್ರ್ಯಾಶ್ ಗಾರ್ಡ್ ಕೊಟ್ಟಿದ್ದಾರೆ. ಸೊ ಟಾಪ್ ಎಂಡ್ ತೊಗೊಂಡ್ರೆ ನಿಮಗೆ ನಾನು ಆವಾಗಲೇ ಮೆನ್ಷನ್ ಮಾಡ್ದಂಗೆ ಈ ವೈಸರು ಮತ್ತು ಇನ್ನೊಂದೇನೋ ಈ ನಕಲ್ ಗಾರ್ಡು ಮತ್ತು ಸೈಡಲ್ಲಿ ಒಂದು ಪುಟ್ಟ ಅದು ತೆಗ್ಸಿದ್ದೀನಿ ನಾನು. ನೋಡಿ ಇದೇನೇನು ವೆಯ್ಟ್ ಇಲ್ಲ, ಜಸ್ಟ್ 350 ಗ್ರಾಮ್ಸ್ ಇದೆ. ಕ್ರ್ಯಾಶ್ ಗಾರ್ಡ್ ಅಂತ ಇಲ್ಲಿ ಫ್ರಂಟಿಗೆ 2 ಕೊಡ್ತಾರೆ, ಇದೊಂದು. ಮತ್ತು ಇನ್ನೊಂದು ಹಿಂದೆ ಕ್ಯಾರಿಯರ್ ಅಂತ ಇದನ್ನು ಕೊಟ್ಟಿದ್ದಾರೆ. ಇದು ಸ್ವಲ್ಪ ಪರವಾಗಿಲ್ಲ, ಬಟ್ ಸ್ಟಿಲ್ ನಮಗೆ ಹೆವಿ ವೆಯ್ಟ್. ಇದರಲ್ಲಿ ನೋಡಿ ಮ್ಯಾಕ್ಸ್ ಲೋಡ್ 3 kg ಅಂತ ಮಾತ್ರ ಇದೆ. ನಾವೆಲ್ಲರೂ ಟೂರಿಂಗ್ ಹೋದರೆ 3 kg ಹಾಕ್ತೀವ, ಜಾಸ್ತಿ 30 kgsವರೆಗೂ ಹಾಕ್ತೀವಿ. ಸೊ ಹಾಗಾಗಿ ಇದು ಬೇಡ ಅಂತ ಇದನ್ನು ತೆಗೆಸಿ ನಾನು ಮೋಟೋ ಕೇರ್ ಬ್ರ್ಯಾಂಡಿದು ಇಲ್ಲಿ ಹಾಕ್ಸಿದ್ದೀನಿ. ನೋಡ್ಬೋದು ನೀವು ಇಲ್ಲಿ. ನನಗೆ ಸ್ಪೆಸಿಫಿಕ್ಕಾಗಿ ರೆಡ್ ಕಲರ್ದೇ ಬೇಕಿತ್ತು. ಮೋಟೋ ಕೇರ್ ಬ್ರ್ಯಾಂಡ್ದು ಕ್ಯಾರಿಯರ್ ಹೋಲ್ಡರು ಪ್ಲಸ್ ಇದಕ್ಕೆ ಪಿಲಿಯನ್ ರೈಡರ್ ಸಪೋರ್ಟ್ ಕೂಡ ಹಾಕ್ಸಿದ್ದೀನಿ. ಅದಾದಮೇಲೆ ಇಲ್ಲಿ ಕ್ರ್ಯಾಶ್ ಗಾರ್ಡ್ ನೀವು ನೋಡ್ಬೋದು, ಮೋಟೋ ಕೇರ್ದು ಅಪ್ಪರ್ ಕ್ರ್ಯಾಶ್ ಗಾರ್ಡ್ ಮತ್ತು ಪ್ಲಸ್ ಲೋವರ್ ಕ್ರ್ಯಾಶ್ ಗಾರ್ಡು, ಇದಿಷ್ಟು ನಾನು ಹಾಕ್ಸಿದ್ದು. ಆ್ಯಂಡ್ ದೆನ್ ಇದು ಮೋಟೋ ಟಾರ್ಕ್ದು. ಇನ್ ಕೇಸ್ ನಮ್ಮ ಅಮ್ಮ ಏನಾದ್ರು ಕೂತ್ಕೋಬೇಕು ಅಂತಂದರೆ ಲೇಡೀಸ್ಗೆ ಸ್ಯಾರಿ ಗಾರ್ಡ್ ಈ ಕಡೆ ಕೊಟ್ಟಿದ್ದಾರೆ, ಜೊತೆಗೆ ಫುಟ್ ರೆಸ್ಟು ಇರಲಿ ಅಂದ್ಬಿಟ್ಟು ನಾನು ಆ ಕಡೆ ಈ ಕಡೆಗೆ ಮೋಟೋ ಟಾರ್ಕ್ ಕಂಪ್ನಿದು ನಾನು ಇಲ್ಲಿ ಫುಟ್ ರೆಸ್ಟ್ ಹಾಕ್ಸಿದ್ದೀನಿ. ಸೊ ಈ 3 ಕ್ರ್ಯಾಶ್ ಗಾರ್ಡ್ ಐಟಮ್ಸು ನಾನು ಹಾಕ್ಸಿದ್ದು. ಈ 3 ಕ್ರ್ಯಾಶ್ ಗಾರ್ಡ್ಗೆ ನನಗೆ ವಿತ್ ಡಿಸ್ಕೌಂಟು ಫ್ರೆಂಡ್ ಪರ್ಚೇಸಿಂದ ನನಗೆ ಆಲ್ಮೋಸ್ಟ್ ಒಂದು 8,000 ಹಾಗೆ ಆಯಿತು 3ಕ್ಕೂ ಸೇರಿಸಿ. ಸೊ ಇದಿಷ್ಟು ನಾನು ಎಕ್ಸ್ಟ್ರನಲ್ಲಿ ಹಾಕ್ಸಿದ್ದು ಆಫ್ಟರ್ ಮಾರ್ಕೆಟು. ಸೊ ಅದು ಬಿಟ್ಟರೆ ಬೇರೆದೇನು ಸದ್ಯಕ್ಕೆ ಹಾಕ್ಸಿಲ್ಲ, ಸ್ಟಿಕ್ಕರಿಂಗ್ ಮಾಡಿಸಿದ್ನಿ, ಬೇರೆದು ಇನ್ನೇನು ಇಲ್ಲ. ನೆಕ್ಸ್ಟ್ ನಾನು ಮಾಡಿಸಿದ್ರೆ ಅದು ನಾನು ನಿಮಗೆ ಶಾರ್ಟ್ಸಲ್ಲಿ ಅಥವಾ ಬೇರೆ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಸದ್ಯಕ್ಕೆ ಇದಿಷ್ಟು ಆಕ್ಸೆಸರೀಸ್ ಪಾರ್ಟ್. ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ನಿಮಗೆ ಸಸ್ಪೆನ್ಷನ್ ಬೆಸ್ಟ್ ಸಸ್ಪೆನ್ಷನ್ ಅಂತಲೇ ಹೇಳ್ಬೋದು ಈ ಎಕ್ಸ್ಪಲ್ಸಲ್ಲಿ. ಅದಕ್ಕೋಸ್ಕರನೇ ಇದು ಫೇಮಸ್ ಆಗಿರೋದು. ಮೋನೋಶಾಕ್ ಸಸ್ಪೆನ್ಷನ್ ಇದೆ, ನಿಮ್ಗೆ ಅಡ್ಜಸ್ಟಬಲ್ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ ಸಸ್ಪೆನ್ಷನ್. ನೀವು ಆವಾಗಲೇ ನೋಡಿದ್ರೆ ಇಬ್ಬರು ಕೂತಾಗ ಎಷ್ಟು ಕಂಫರ್ಟೇಬಲ್ ಆಗಿತ್ತು ಅಂದರೆ ಹಳ್ಳ ಹಂಪ್ಸ್ ಏನೇ ಇದ್ರೂ ನಿಮಗೇನು ಗೊತ್ತೇ ಆಗೋದಿಲ್ಲ, ಅಷ್ಟು ಸ್ಮೂತಾಗಿ ಹೋಗುತ್ತೆ. ಆಫ್ ರೋಡಿಂಗ್ ಅಂತ ಕೇಪಬಿಲಿಟಿ ಕೊಟ್ಟಮೇಲೆ ಡೆಫಿನೆಟಾಗಿ ಆ ಥರ ಸಸ್ಪೆನ್ಷನ್ ಕೊಡಲೇಬೇಕು. ಮತ್ತು ಬ್ಯಾಕ್ ಸೈಡ್ ಕೂಡ ಡಿಸ್ಕ್ ಇದೆ, ಇಲ್ಲೂ ಬ್ಯಾಕ್ ಸೈಡಲ್ಲಿ ಡಿಸ್ಕ್ ಬ್ರೇಕ್ ಕೂಡ ನೋಡ್ಬೋದು ನೀವು ಇಲ್ಲಿ. ಇದು ಟೈರ್ ಸೈಜ್ ಬಂದು ನಿಮಗೆ 19 ಇಂಚ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ 120/80 19 ಇಂಚ್ ಬರುತ್ತೆ ನಿಮಗಿಲ್ಲಿ ಬ್ಯಾಕ್ ಸೈಡ್ದು. ಫ್ರಂಟಿದು 21 ಬರುತ್ತೆ, ಬಟ್ ಥಿಕ್ನೆಸ್ ಇದು ದಪ್ಪ ಇರುತ್ತೆ. ಮತ್ತು ನನಗೆ ಏನು ಇದರಲ್ಲಿ ಇಷ್ಟ ಆಗದೆ ಇದ್ದಿದ್ದು ಅಂತಂದರೆ ಈ ಥರ ವೈರ್ಸ್ ಎಲ್ಲ ಎಕ್ಸ್ಪೋಸ್ ಮಾಡಿರೋದು ಆಚೆಗೆ, ಮತ್ತು ಈ ಥರ ಟೇಪ್ಸ್ ಇತ್ತಿರೋದು, ಇದೆಲ್ಲ ಸ್ವಲ್ಪ ನೀಟಾಗಿ ಫಿಟ್ ಆ್ಯಂಡ್ ಫಿನಿಶ್ ಮಾಡ್ಬೋದಿತ್ತು. ಇದೇ ಪ್ರಾಬ್ಲಮ್ ಇಂಡಿಯನ್ ಬೈಕ್ಸಲ್ಲಿ. ಅದೇ ಟ್ರೈಮ್ದು ನೋಡಿದ್ನಲ್ಲ ಅದೆಲ್ಲ ಫುಲ್ ಕ್ಲೀನಾಗಿ ಕವರ್ ಮಾಡಿದ್ದಾರೆ. ಅದಲ್ಲದೆ ನೀವು ಇಲ್ಲಿ ನೋಡೋದಾದ್ರೂ ನೋಡಿ ಆ ಕಡೆ ಎಲ್ಲ ವೈರ್ಸು ಹೇಗೆ ಕಾಣಿಸುತ್ತೆ, ಅದು ಓಪನ್ ಆಗಿ ಬಿಟ್ಟಿರೋದು ಅದೊಂದು. ಮತ್ತು ಇನ್ನೊಂದೇನು ಅಂದರೆ ಇಲ್ಲಿ ನಿಮಗೆ USB ಚಾರ್ಜಿಂಗ್ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಇದು ತೆಗೆಯೋದೇ ಕಷ್ಟ. ಫಸ್ಟ್ ಆಫ್ ಆಲ್ ತುಂಬ ಹಾರ್ಡು, ತೆಗೆದು ಕನೆಕ್ಟ್ ಮಾಡೋದು ತುಂಬ ಕಷ್ಟ ಇದೆ. ಇದು ಯಾವುದಾದ್ರು ಕೀ ಏನಾದರೂ ತೊಗೊಂಡು ಹಾರ್ಡಾಗಿರುತ್ತೆ, ಅವಾಗ ತೆಗಿಬೇಕು. ಕೊಟ್ಟಿರೋ ಜಾಗ ಅದು ಸರಿ ಹೋಗಲಿಲ್ಲ ಅಂತ ನನಗನ್ನಿಸ್ತು. ಇಲ್ಲಿ ಫ್ಯೂಯಲ್ ಟ್ಯಾಂಕ್ ಮೇಲೆ ನೀವು ನೋಡ್ಬೋದು E20 ಅಂತಿದೆ. ಈಗ ಬರ್ತಿರೋ ಹೊಸ ಗಾಡಿಗಳಿಗೆಲ್ಲ ನೀವು E20 ಎಥೆನಾಲ್ದ ಮಿಕ್ಸ್ಡ್ ಪೆಟ್ರೋಲ್ ಬರುತ್ತಲ್ಲ, ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಅನ್ನೋ ಥರ ಸರ್ಟಿಫೈಡ್ ಇದು E20 ಎಥೆನಾಲ್ ಪೆಟ್ರೋಲ್ ಸರ್ಟಿಫೈಡ್ ಇರೋದು. ಸೊ ಬೈಕ್ದು ವೆಯ್ಟ್ ಬಂದು 170 kgs ಇರೋದು. ಸೊ ಈಗ ನಾನು ಆ ಕ್ರ್ಯಾಶ್ ಗಾರ್ಡ್ಸ್ನೆಲ್ಲ ಹಾಕ್ಸಿರೋದಾದರೆ ವೆಯ್ಟ್ ನೋಡೋಕೆ ಹೋದರೆ ಆಲ್ಮೋಸ್ಟ್ 175 to 180 ಅಷ್ಟು ವೇರಿಯೇಷನ್ ಚೇಂಜ್ ಆಗಿದೆ. ಜಾಸ್ತಿ ಅಂತೂ ಆಗಿದೆ ಈಗ.
ಇನ್ನೊಂದು ಹೇಳಬೇಕಿತ್ತು ಅಂತಂದರೆ ಸೀಟ್ ಹೈಟ್ ಬಂದು 830 mm ಇದೆ. ಆಲ್ಮೋಸ್ಟ್ ನಾನು 6 ಫೀಟ್ ಹೈಟ್ ಇರೋದ್ರಿಂದ ನನಗೆ ಅದು ಕಂಫರ್ಟೇಬಲ್ ಆಗಿದೆ. ಯಾರು 5'5" ಅಥವಾ 5'5" ಕಮ್ಮಿ ಇದ್ದರೆ ಅವ್ರಿಗೊಂದು ಸ್ವಲ್ಪ ಕಷ್ಟ ಆಗ್ಬೋದು ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡೋದು. ಅದು ಬಿಟ್ಟರೆ ಇಟ್ಸ್ ಓಕೆ, ಇಟ್ಸ್ ಫೈನ್. ನೀವು ಬ್ಯಾಲೆನ್ಸ್ ಮಾಡ್ತೀನಿ ಅಂತಂದರೆ ಹೈಟ್ ಏನು ಮ್ಯಾಟ್ರ್ ಆಗೋಲ್ಲ, ಯಾರಿಗೆ ಬೇಕಾದ್ರೂ ಬ್ಯಾಲೆನ್ಸ್ ಮಾಡೋರಾದರೆ ಎಂಥ ಗಾಡಿ ಆದರೂ ಓಡಿಸ್ತಾರೆ. ಸೊ ಅದೊಂದು. ಮತ್ತು ಮೇಯ್ನಾಗಿ ಈಗ ಕಾಸ್ಟ್ದು ಏನು ಅಂತಂದರೆ ಬ್ಯಾಂಗ್ಳೂರಲ್ಲಿ ನಿಮಗೆ ಟಾಪ್ ಎಂಡ್ ಇದು 2,40,181 ರೂಪೀಸ್. ಇದು ನನಗಾಗಿದ್ದು. ಸೊ ಈಗ ಎಕ್ಸ್ಟ್ರಾ ಆಕ್ಸೆಸರೀಸ್ ಅದೆಲ್ಲ ಅವ್ರು ಕೊಡದೇ ಇರೋದ್ರಿಂದ ನಾವು ಬೈಕ್ ಸ್ವಲ್ಪ ಸೇಫಾಗಿರಲಿ ಅಂತ ಹಾಕ್ಸಿದ್ರೆ ಆಲ್ಮೋಸ್ಟ್ ನಿಮಗೊಂದು 2,50,000 ಅಂತ ಅಂದ್ಕೊಳ್ಳಿ. ಅಷ್ಟಂತೂ ಖರ್ಚಾಗೇ ಆಗುತ್ತೆ ನಿಮಗೆ ಬ್ಯಾಂಗ್ಳೂರಲ್ಲಿ ಹೇಳ್ತಿರೋದು. ಮತ್ತು ಬೇಸ್ ಮಾಡಲ್ ಬಂದು ನಿಮಗೆ 2,26,000 ಆ ಥರ ಒಂದು 15,000-20,000 ರೂಪಾಯಿ ಕಮ್ಮಿ ಆಗುತ್ತೆ. ಬಟ್ ಏನು ಅಂದರೆ ಈ ಥರ ವೈಸರು ಅದು ಇದು ಚೇಂಜ್ ಇದೆ ಅಷ್ಟೇ, ಅದು ಕೊಡೋದಿಲ್ಲ. ಮತ್ತು ಕಲರ್ ಆಪ್ಷನ್ ಕೂಡ ಬೇರೆದಿರುತ್ತೆ ನಿಮಗೆ. ಇದರಲ್ಲಿ ಟಾಪ್ ಎಂಡಲ್ಲಿ ನಿಮಗೆ ಬ್ಲೂ ವೈಟ್ ಬರುತ್ತೆ, ಮತ್ತು ನಿಮಗೆ ಆಲ್ಪೆನ್ ಸಿಲ್ವರ್ ಆ್ಯಂಡ್ ರೆಡ್ ಆ್ಯಂಡ್ ಬ್ಲ್ಯಾಕ್ ಅಂತ ಮಿಕ್ಸ್ ಬರುತ್ತೆ. ಇದೆರಡು ಕಲರು ಟಾಪ್ ಎಂಡಲ್ಲಿ ಬರುತ್ತೆ. ಬೇಸಲ್ಲಿ ನಿಮಗೆ ವೈಟ್ ಮತ್ತು ಬ್ಲೂ ಒಂದು ಬರುತ್ತೆ. ಸೊ ಇದಿಷ್ಟೇ ಇದು. ನೀವು ಎಕ್ಸ್ಪಲ್ಸ್ 210 ಏನಕ್ಕೆ ಆಪ್ ಮಾಡಬೇಕು ಅನ್ನೋದಾದರೆ ನಿಮಗೆ ಹಳೆ ವರ್ಷನ್ ಆಲ್ರೆಡಿ 200 ಇದೆ, ಮತ್ತು ರ್ಯಾಲಿ ವರ್ಷನ್ V Pro ಅಂತಲೂ ಇದೆ. ಸೊ 210 ಏನಕ್ಕೆ ಅಂದರೆ ಒಂದು ಹಳೆಯರಲ್ಲಿ ಏನೇನು ಇಶ್ಯೂಸ್ ಇತ್ತು ಅದೆಲ್ಲ ಇದರಲ್ಲಿ ಕ್ಲಾರಿಫೈ ಮಾಡಿದ್ದಾರೆ. ನಿಮಗೆ ತುಂಬ ಸ್ಪೀಡಾಗಿ ಹೋಗಬೇಕು, ಲಾಂಗ್ ರನ್ನಲ್ಲಿ ಕ್ರೂಸ್ ಮಾಡಬೇಕು, ಎಬೋ 100 ಅಂದಾಗ 6th ಗೇರು ನಿಮಗೆ ಇಲ್ಲ ಅನ್ನೋದು ಏನಿತ್ತು ಅದನ್ನ ಇದರಲ್ಲಿ ಕೊಟ್ಟಿದ್ದಾರೆ. 6th ಗೇರು ನೀವು ಆರಾಮಾಗಿ ಎಬೋ 100, 120ನಲ್ಲಿ ಆರಾಮಾಗಿ ಹೋಗ್ಬೋದು, ಲಾಂಗ್ ರೈಡ್ ಕೂಡ ಹೋಗ್ಬೋದು. ಮತ್ತು ಸಾಕಷ್ಟು ಜನ ಹೇಳ್ತಿದ್ದು ಹೀಟಿಂಗ್ ಇಶ್ಯೂ ಇದೆ ಇಂಜಿನ್ದು ಅಂತ. ಬಟ್ ಸದ್ಯಕ್ಕೆ ಇಲ್ಲಿ ತನಕ ಅಂತೂ ನಾನು ನೋಟಿಸ್ ಮಾಡಿಲ್ಲ ಹೀಟಿಂಗ್ ಇಶ್ಯೂ ಬಂತು ಅಂದಾಗ. ಎನಿವೇಸ್ ರೇಡಿಯೇಟರ್ ಕೂಡ ಇದೆ ನಿಮಗೆ, ಕೂಲಿಂಗ್ ಫ್ಯಾನ್ ತಿರುಗಿ ನಿಮಗೆ ಕೂಲ್ ಆಗುತ್ತೆ. ಸೊ ಆ ಥರದ್ದು ಇಶ್ಯೂಸ್ ಎಲ್ಲ ಏನು ಸದ್ಯಕ್ಕೆ ಬಂತು ಅಂದರೆ ನಾನು ಮುಂದೆ ಅದು ತಿಳಿಸ್ತೀನಿ. ಡೆಫಿನೆಟಾಗಿ ನೀವು 200 ಪ್ಲ್ಯಾನ್ ಮಾಡ್ತೀರಾ, 210 ನೀವು ಆಪ್ ಮಾಡ್ಕೋಬಹುದು. ಮತ್ತು ಫಸ್ಟ್ ಟೈಮ್ ಯಾರು ಬೈಕ್ ಅಂತ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಇದು ಯೂಸ್ ಮಾಡ್ಬೋದು. ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್ ರೈಡ್ ಅಂತಲೇ ಹೇಳ್ತೀನಿ, ಅದಂತೂ ಗ್ಯಾರಂಟಿ ಇದೆ. ಯಾಕೆಂದರೆ ಆ ಸಸ್ಪೆನ್ಷನ್ ಸ್ಮೂತ್ನೆಸ್ಸು ಎಲ್ಲಿ ಬೇಕು ನಿಮ್ಗೆ, ಎಲ್ಲಿ ಹೋಗಬೇಕು ಅಂತ ಅನ್ಸುತ್ತೆ ಅಲ್ಲೆಲ್ಲ ಆಫ್ ರೋಡಿಂಗ್ ಮೌಂಟೇನ್ಸ್ ಆಗಲಿ ಅಥವಾ ರೋಡಲ್ಲೆಲ್ಲ ಟ್ರಾಫಿಕ್ ಇತ್ತು ಇನ್ನೆಲ್ಲ ಹತ್ತಿಸ್ಕೊಂಡು ಹೋಗಬೇಕು ಅಂತಂದರೆ ಆ ಕಡೆಯಿಂದನೂ ಹೋಗ್ಬೋದು. ಮತ್ತು ಬ್ಯಾಂಗ್ಳೂರು ರೋಡು ಗೊತ್ತಲ್ಲ, ಅದು ಒಂಥರ ಆಫ್ ರೋಡೇ ಆಗೋಗಿದೆ. ಎಲ್ಲ ಕಡೆ ಹಳ್ಳಗಳು, ಪಾಟ್ ಹೋಲ್ಸ್ ಎಲ್ಲ ಇರೋದ್ರಿಂದ ಅದರಲ್ಲೆಲ್ಲ ಹೋಗೋದಕ್ಕೆ ಇದೇ ಬೈಕ್ ಬೆಟರ್ ಅನಿಸುತ್ತೆ. ಮತ್ತು ಸಿಟಿ ಕಮ್ಯೂಟ್ ಕೂಡ ಮಾಡ್ಬೋದು, ನೀವು ಟೂರಿಂಗ್ ಕೂಡ ಮಾಡ್ಬೋದು, ಆಫ್ ರೋಡಿಂಗ್ ಕೂಡ ಇದೆ. ಇದಿಷ್ಟಕ್ಕೂ ಒಂಥರ ಆಲ್ ರೋಡರ್ ಅಂತ ಹೇಳ್ಬೋದು. ಸಾಕಷ್ಟು ಜನ ನಾನು ಇದು ಬೈಕ್ ತೊಗೊಂಡಿದ್ದಾಗ ತೋರಿಸಿದೆ. ಆಗ ಅವರು ನೀನು ಹಳೇದು ಹೋಂಡಾ ಯೂನಿಕಾರ್ನ್ ವೀಡಿಯೋ ಮಾಡಿದೆ, ಅದಾದಮೇಲೆ ಟ್ರಯಾಂಪ್ ವೀಡಿಯೋ ಮಾಡಿದೆ, ಸ್ಕ್ರಾಂಬ್ಲರ್ 400X, ಬಟ್ ಹೋಗಿದ್ದು ಎಕ್ಸ್ಪಲ್ಸ್ಗೆ. ಯಾಕೆಂದಾಗ ಅದು ಎರಡರ ಮಧ್ಯದಲ್ಲಿ ಇದು ಬ್ಯಾಲೆನ್ಸಿಂಗಾಗಿ ನನಗೆ ಕಾಣಿಸಿದ್ದಂತಹದ್ದು. ಸಾಕಷ್ಟು ಬೈಕ್ಸ್ ನಾನೇನು ನೋಡೋಕ್ಕೆ ಹೋಗಲಿಲ್ಲ, ಒಂದೇ ಒಂದು ಆಲ್ರೆಡಿ ಫಿಟ್ ಆಗಿಬಿಟ್ಟಿದ್ದೆ ಮೈಂಡಲ್ಲಿ, ಇದೇ ತೊಗೋಬೇಕು ಅಂತ ಫಿಕ್ಸ್ ಆಗಿದೆ ಮೈಂಡಲ್ಲಿ, ಇದೇ ತೊಗೋಬೇಕು ಅಂತ. ಸೊ ಹಾಗಾಗಿ ನಾನು ಇದೇ ಬೈಕ್ ಸೆಕೆಂಡ್ ಥಾಟ್ ಇಲ್ಲದೇ ತೊಗೊಂಡಿದ್ದು. ನಾನಂತೂ ಎಂಜಾಯ್ ಮಾಡ್ತಿದ್ದೀನಿ ರೈಡು. 131 ಕಿಲೋಮೀಟರ್ಸ್ ಆಗಿದೆ. ಮುಂದೆ 1000 ಅಥವಾ ಫಸ್ಟ್ ಸರ್ವಿಸ್ ಆದಮೇಲೆ ಏನೇನು ಚೇಂಜಸ್ ಏನಾದ್ರು ಅಥವಾ ಬೇರೆ ಇಶ್ಯೂಸ್ ಏನಾದ್ರು ಇತ್ತು ಅಂದರೆ ಅಥವಾ ಅದನ್ನ ಹೇಗೆ ರೆಕ್ಟಿಫೈ ಮಾಡ್ಕೊಬಂದು ನನಗೆ ಗೊತ್ತಾಯಿತು ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ, ಎಕ್ಸ್ಪಲ್ಸ್ 210 ರಿವ್ಯೂ ವಿಡಿಯೋ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.